ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕೋಜಿವಿಟ್ ಅಲ್ಟ್ರಾ ಜೆಲ್ ಬಗ್ಗೆ. ಕೋಜಿವಿಟ್ ಅಲ್ಟ್ರಾ ಜೆಲ್ ಅಂದರೆ ಏನು, ಯಾವ ಸಮಸ್ಯೆ ಇದ್ದಾಗ ಡಾಕ್ಟರ್ ನಿಮ್ಗೆ ಅದನ್ನು ಬರೆದು ಕೊಡ್ತಾರೆ, ಇದ್ರದ್ದು ಮೇನ್ ಸಾಲ್ಟ್, ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ ರೀತಿ ನೀವು ಇದನ್ನು ಉಪಯೋಗ ಮಾಡಬೇಕು, ಎಷ್ಟು ದಿನ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ ಏನು, ಯಾರು ಇದನ್ನು ಉಪಯೋಗಿಸಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡಬೇಕು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಕೋಜಿವಿಟ್ ಅಲ್ಟ್ರಾ ಜೆಲ್ ನೋಡ್ರಿ, ಇದು ಒಂದು ಅಲೋಪತಿ ಕ್ರೀಮು. ಇದನ್ನು ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ, ನಿಮ್ಮದು ಮುಖ ಏನಿದೆ ಇಲ್ಲ ಯಾವುದೇ ತ್ವಚದ ಬೇರೆ ಭಾಗ ಆಗಿರ್ಬೋದು, ಅಲ್ಲೇ ನಿಮ್ಗೆ ಭಾಳ ಹೈಪರ್ ಪಿಗ್ಮೆಂಟೇಷನ್ ಮಾರ್ಕ್ ಆಗ್ಯಾವ, ಡಾರ್ಕ್ ಕಲಿ ಆಗ್ಯಾವ, ಡಾರ್ಕ್ ಸ್ಪಾಟ್ಸ್ ಆಗ್ಯಾವು, ಇಲ್ಲ ಮುಖದಾಗ ಬ್ಲೆಮಿಶ್ ಭಂಗ್ ಅಂತೀವಲ್ಲ, ಭಂಗ್ ಆಗೈತೆ ಅಂದ್ರೆ ಅದು ಮುಖದ ಎಡಗಡೆ ಭಾಗ ಆಗಿರ್ಬೋದು, ಬಲಗಡೆ ಭಾಗ ಆಗಿರ್ಬೋದು, ಹಣೆ ಆಗಿರ್ಬೋದು, ಮೂಗಾಗಿರ್ಬೋದು, ಅಲ್ಲಿ ನೀವು ಹಚ್ಕೋಬೋದು. ಇಲ್ಲ ನಿಮ್ಮ ತ್ವಚ ಭಾಳ ಜಾಸ್ತಿ ಡಾರ್ಕ್ ಕಲರ್ ಕಪ್ಪಗೈತಂದ್ರೆ ಕಲರ್ ಸ್ಕಿನ್ನನ್ನು ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ, ನಿಮ್ಮ ತ್ವಚವನ್ನು ಬ್ರೈಟ್ನೆಸ್ ಜಾಸ್ತಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ಕೆಲವೊಂದು ಕಡೆ ನಿಮ್ಮ ಸ್ಕಿನ್ ಬೆಳಗಿರ್ತೈತಿ, ಕೆಲವೊಂದು ಕಡೆ ಕರ್ರಗಿರ್ತೈತಿ, ಅದಕ್ಕೆ ಅನ್ಇವನ್ ಸ್ಕಿನ್ ಟೋನ್ ಅಂತಾರೆ, ಅದನ್ನು ಕೂಡ ಇದು ರಿಪೇರಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ಕಣ್ಣಿನ ತಳಗಡೆ ಭಾಗ ಭಾಳ ಜಾಸ್ತಿ ಕಪ್ಪಗದವ ಅಂದ್ರೆ, ಡಾರ್ಕ್ ಅಂಡರ್ ಐಸ್ ಅದಾವ ಅಂದ್ರೆ ಅಲ್ಲಿ ಕೂಡ ಇದನ್ನು ಉಪಯೋಗ ಮಾಡ್ಲಾಗ್ತೈತ್ರಿ. ಈಗ ಇದ್ರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದ್ರೊಳಗೆ ನೋಡ್ರಿ, ಆಕ್ಟಿನೋಕ್ಸೈಡ್, ಇದು UV ಡ್ಯಾಮೇಜ್ ನಿಂತ ನಿಮ್ಗೆ ಕಾಪಾಡುತ್ತಾ. ಮತ್ತೆ ನಿಯಾಸಿನಾಮೈಡ್ ಇರ್ತೈತಿ, ಇದು ನಿಮ್ಮದು ಭಂಗ್ ಏನಿರ್ತೈತಿ ನೋಡಿ ಬ್ಲೆಮಿಶ್, ಅದನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ಗ್ಲೈಕೋಲಿಕ್ ಆ್ಯಸಿಡ್, ಕೋಜಿಕ್ ಆ್ಯಸಿಡ್, ಇದು ಏನು ಮಾಡ್ತೈತಪ್ಪ ಅಂದ್ರೆ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಮಾಡ್ತೈತಿ, ತ್ವಚವನ್ನು ಬ್ರೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ರೀ. ಇದ್ರೊಳಗೆ ಅರ್ಬ್ಯೂಟಿನ್ ಇರ್ತೈತಿ, ಸ್ಕಿನ್ ಟೋನ್ ಹೆಚ್ಚಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮಲ್ಬೆರಿ ಎಕ್ಸ್ಟ್ರಾಕ್ಟ್ ಇರ್ತೈತಿ ರೀ, ಟೋಕೋಫೆರೈಲ್ ಅಸಿಟೇಟ್, ಅಲ್ಯಾಂಟಾಯಿನ್, ಲ್ಯೂಕೋರೈಸ್ ಎಕ್ಸ್ಟ್ರಾಕ್ಟ್ 40% ಇರ್ತೈತಿ ರೀ. ಟೆಟ್ರಾ ಹೈಡ್ರೋಕರ್ಕುಮಿನ್ ಅಂದ್ರೆ ಅರಿಶಿನ, ಇದು ಸ್ಕಿನ್ ಬ್ರೈಟ್ನೆಸ್ ಅನ್ನು ಹೆಚ್ಚು ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ರೀ. ಇದನ್ನ ಬಿಟ್ಟು ಬಹಳಷ್ಟು ಬೇರೆ ಇಂಗ್ರೀಡಿಯೆಂಟ್ಸ್ ಇರ್ತಾವ್ರಿ, ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಇದು ಕ್ರೀಮ್ ಲಘುನ ಕೆಡಬಾರ್ದಂತ. ಮತ್ತು ಈ ಕ್ರೀಮಿಂದು ವಿಶೇಷತೆ ಏನಪ್ಪಾ ಅಂದ್ರೆ ನೋಡ್ರಿ, ಇದ್ರಾಗ ಯಾವುದೇ ರೀತಿ ಸ್ಟೆರಾಯ್ಡ್ ಯೂಸ್ ಮಾಡಲಾಗಿಲ್ಲ, ಇದು ಒಂದು ಸ್ಟೆರಾಯ್ಡ್ ಫ್ರೀ ಕ್ರೀಮ್ ರೀ. ಈಗ ಯಾವ ರೀತಿ ನೀವು ಇದನ್ನು ಉಪಯೋಗ ಮಾಡಬೇಕು, ಸೊ ನೋಡ್ರಿ, ಮೊದ್ಲು ನೀವು ಯಾವ ಭಾಗಕ್ಕೆ ಈ ಕ್ರೀಮ್ ಹಚ್ಕೋಬೇಕನ್ನತ್ರಿ. ಈಗ ಉದಾಹರಣೆಗೆ ಮಖನ ಇಟ್ಕೊರಿ. ಸೊ ಆ ಮಖ ಏನಿದೆ, ನೀವು ಉಗುರು ಬೆಚ್ಚ ನೀರು ಇಲ್ಲ ನಾರ್ಮಲ್ ಇಲ್ಲೇ ಚಂದಾಗ ಮೊದಲು ತಕ್ಕೋರಿ, ಮೆತ್ತಂದು ಟವಲ್ ತೊಗೊಂಡು ಚಂದಾಗ ಒರೆಸ್ಕೋರಿ. ಒಂದು ಕಡ್ಲಿ ಕಾಳು ಸೈಜ್ ಅಷ್ಟು ಕ್ರೀಮ್ ಏನಿದೆ ನಿಮ್ಮ ಕೈ ಮೇಲೆ ಕೈಯಾಗ ತೊಗೊಂಡಾದ್ಮೇಲೆ ಬಳ್ಳಿಗೆ ಆ ಕ್ರೀಮ್ ಸ್ವಲ್ಪ ಹಚ್ಕೊಂಡು, ಆ ಬಳ್ಳಿಲೆ ಯಾವ ಭಾಗಕ್ಕೆ ನೀವು ಇದನ್ನು ಹಚ್ಕೋಬೇಕನ್ನತ್ರಿ ಅಲ್ಲಿ ಚಂದಾಗ ಹಚ್ಕೊಂಡು ಲೈಟಾಗ ಬಳ್ಳಿಲೆ ಮಸಾಜ್ ಮಾಡಿರಿ. ಯಾಕಂದ್ರೆ ಆ ಕ್ರೀಮ್ ನಿಮ್ಮ ತ್ವಚ ಒಳಗಡೆ ಅಬ್ಸರ್ವ್ ಆಗ್ಬೇಕ್ರಿ. ಅದಾದ್ಮೇಲೆ ಕೈಗಳನ್ನು ತೊಳ್ಕೊಂಬಿಡಿ. ಈ ಕ್ರೀಮ್ ನೋಡ್ರಿ, ಪುರುಷರು ಮಹಿಳೆಯರು ಇಬ್ರು ಉಪಯೋಗಿಸ್ಬೋದು. ಮತ್ತೆ ಬೆಸ್ಟ್ ಟೈಮ್ ಯಾವ್ದ್ರಿ ಸರ್ ಈ ಕ್ರೀಮ್ ಹಚ್ಕೋಬೇಕಂದ್ರೆ ನೋಡ್ರಿ, ರಾತ್ರಿ ಹೊತ್ತು ಹಚ್ಕೋರಿ. ಸೊ ರಾತ್ರಿ ಹೊತ್ತು ಹಚ್ಕೊಂಡ್ ಮಕ್ಕೊಂಡ್ರಿ ಅಂದ್ರೆ ಬಹಳ ಒಳ್ಳೆ ರಿಸಲ್ಟ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತೈತ್ರಿ. 1 2 ಇದನ್ನ ನೀವು ತಿಂಗಳ ಯೂಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಬಹಳ ಒಳ್ಳೆ ರಿಸಲ್ಟ್ ಸಿಗ್ತೈತ್ರಿ. ಮತ್ತು ಈ ಕ್ರೀಮ್ ನೀವು ಏನಾರ ರಾತ್ರಿ ಹಚ್ಕೊಳವಂತ್ರಿ, ಮತ್ತು ಬೆಳಗಿನ ಹೊತ್ತು ನಿಮ್ ಬಿಸಿಲಿನಾಗ ಕೆಲ್ಸ ಇರ್ತೈತಿ, ಇಲ್ಲ ಬಿಸಿಲಾಗ ಹೊಂಟಿರಂದ್ರ ಸನ್ಸ್ಕ್ರೀನ್ ಹಚ್ಚೋದು ಮರ್ಯಾಕ್ ಹೋಗ್ಬೇಡ್ರಿ. ಮತ್ತು ಮಧ್ಯಾಹ್ನ ಹೊತ್ತು ನೀವೇನು ಮನ್ಯಾಗ ಇರ್ತೀರಿ, ಫ್ರೀ ಅದಿರಿ ಅಂದ್ರೆ ನಡ್ಬರ್ಕ್ ಆವಾಗ ಮಾಯಿಶ್ಚರೈಸರ್ ಮುಖಕ್ಕೆ ಚಂದಾಗ ಹಚ್ಕೊಂತ ಇರ್ರಿ. ಸೊ ಈ ರೀತಿ ಮಾಡ್ಬೇಕಾಗ್ತೈತಿ. ಎಷ್ಟು ದಿನದ ಮಟ್ಟ ಈ ಕ್ರೀಮ್ ನೀವು ಹಚ್ಕೋಬೇಕು, ಸೊ ನೋಡ್ರಿ ನಿಮ್ಮ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದನ್ನ ಉಪಯೋಗ ಮಾಡಕ್ ಹೇಳಂತಾರ ಅಷ್ಟು ದಿನ ಉಪಯೋಗ ಮಾಡ್ಬೇಕಾಗ್ತೈತಿ. ಇದ್ರಲ್ಲಿ ಏನೇನು ಸೈಡ್ ಎಫೆಕ್ಟ್ ಆಗ್ತೈತಿ, ಸೊ ನೋಡ್ರಿ, ಬಹಳಷ್ಟು ಜನರಲ್ಲಿ ಕಂಡು ಬಂದಿದೆ. ಈ ಕ್ರೀಮ್ ಹಚ್ಕೊಂಡಾದ್ಮೇಲೆ ಯಾವ ಭಾಗಕ್ಕೆ ನೀವು ಇದನ್ನ ಹಚ್ಕೊಂತೀರಿ ಅಲ್ಲೇ ಕೆರೆತ ಜಾಸ್ತಿ ಆಗುತ್ತಾ, ಇಲ್ಲ ಸ್ಕಿನ್ ಬಹಳ ಜಾಸ್ತಿ ಡ್ರೈ ಇರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ, ಇಲ್ಲ ತ್ವಚ ಕೆಂಪಗಾಗ್ಬೋದು, ಈ ರೀತಿ ಸೈಡ್ ಎಫೆಕ್ಟ್ ಆಗ್ತಾವ್ರಿ. ಸೊ ಎಲ್ಲರಿಗೆ ಆಗಂಗಿಲ್ಲ, ಕೆಲವೊಂದು ಜನಕ್ಕೆ ಮಾತ್ರ ಆಗ್ತಿರ್ತದೆ. ಯಾರು ಇದನ್ನ ಉಪಯೋಗಿಸ್ಬಾರ್ದು. ಸೊ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನು ಅದಾವ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಸೊ ಅದರಲ್ಲೇ ನಿಮ್ಗೆ ಮೊದ್ಲು ಏನಾರ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗಿಸ್ಬಾಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 719 ರೂಪಾಯಿದಾಗ 30 ಗ್ರಾಮ್ ಜೆಲ್ ಸಿಗ್ತೈತ್ರಿ, ಕೋಜಿವಿಟ್ ಅಲ್ಟ್ರಾ ಜೆಲ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನ ಒತ್ತಿ ಬಿಡ್ರಿ. ಅದರಲ್ಲೇ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು.
ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾದ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.